ರಿಷಬ್ ಶೆಟ್ಟರು ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಪಾರ್ಟ್ ಒನ್ ಈಗಾಗಲೇ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಭಾರಿ ಸದ್ದನ್ನು ಮಾಡ್ತಾ ಇದೆ. ಸೊ ಇದರಲ್ಲಿ ಒಂದೆರಡು ಹಾಡುಗಳಿದೆ. ಸೊ ಹಾಡಿನ ಹಿಂದಿರ್ತಕ್ಕಂಥ ತೆರೆಮರೆಯ ಮಾಸ್ಟರ್ ಆಗಿರುವಂಥ ಭೂಷಣ್ ಸರ್ ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್. ಹಾಯ್ ಸರ್. ಹಲೋ ಸರ್, ನಮಸ್ತೆ. ಸೊ ಕಾಂತಾರ ಪಾರ್ಟ್ ಒನ್ ನಿಮಗೆಷ್ಟು ವಿಶೇಷ, ಏನು ಸ್ಪೆಷಲ್? ಸರ್, ನನಗೆ ವಿಶೇಷ ಅಂದರೆ ಹಿಂದೆ ಮಾಡದೇ ಇರೋವಂಥ ಸಬ್ಜೆಕ್ಟು ಈ ಸಿನಿಮಾದಲ್ಲಿದೆ. ಆಮೇಲೆ ಅದರಲ್ಲಿ ಇಲ್ಲದೇ ಇರೋವಂಥ ಸ್ಕೇಲ್ ಈ ಸಿನಿಮಾದಲ್ಲಿದೆ. ಆಮೇಲೆ ನಾನು ಮಾಡದೇ ಇರೋವಂಥ ಸ್ಟೈಲ್ ಇದರಲ್ಲಿದೆ, ಏನೋ ಕ್ಲಾಸಿಕಲ್ ಇದೆ. ಆಮೇಲೆ ಈ ಸಿನಿಮಾದಲ್ಲಿ ಏನೋ ಬ್ರಹ್ಮಕಲಶ ಅನ್ನೋ ಒಂದು ಪೋರ್ಷನ್ ಮಾಡಿದ್ದೀನಿ. ಅದು ಓವರಾಲ್ ಬ್ರಹ್ಮಕಲಶ ದೇವಸ್ಥಾನ ಕಟ್ಟಿದ ಮೇಲೆ ಬ್ರಹ್ಮಕಲಶ ಹೆಂಗೆ ಮಾಡ್ತಾರೆ ಪಿನ್ ಟು ಪಿನ್ ಗೊತ್ತು ನನಗೆ. ಇವಾಗ ಯಾವುದು ಮೊದಲು, ಯಾವುದು ಎರಡನೇದೇನು, ಅದಾದಮೇಲೇನು ಬಾವುಟ ಆರಿಸೋದ್ರಿಂದ ಹಿಡಿದು ಬಾವುಟ ಇಳಿಸೋವರೆಗೂ ತಿಳ್ಕೊಬಿಟ್ಟಿದ್ದೀನಿ. ಸೊ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಷ್ಟೊಂದು ವಿಶೇಷತೆ ಇದೆ ಅದರಲ್ಲಿ. ಆ ಸಾಂಗ್ ಮಾಡೋ ಟೈಮಲ್ಲಿ ನಾನು ತುಂಬ ಖುಷಿ ಇದೆ ಸರ್ ಅದಕ್ಕೆ. ಸೊ ಈ ಸಿನಿಮಾದಲ್ಲಿ ಹೆರಡಾಡಿದೆ. ಸೊ ಅದರಲ್ಲಂತೂ ಬ್ರಹ್ಮಕಲಶ ಸಾಂಗು ಆ ಬಿ ಜಿ ಎಮ್ ಮಾತ್ರ ಸಖತ್ತಾಗಿ ಓಡ್ತಿದೆ. ಆ ಬಿ ಜಿ ಎಮ್ ಓಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಆ ಸೀನು, ಆ ನೃತ್ಯ, ಸೊ ಕಾಡು ಮತ್ತು ನಾಡಿನ ನಡುವೆ ನಡೆಯುವಂಥ ಒಂದು ಆ ದೃಶ್ಯಗಳು, ಸೊ ಈ ಕಡೆ ಡೋಲು, ಆ ಕಡೆ ಒಂದು ವಿಜೃಂಭಣೆ, ಸೊ ಅದನ್ನೆಲ್ಲ ಮಾಡಬೇಕು ಅಂದಾಗ ನಿಮ್ಮ ತಲೆಗೆ ಪಟ್ಟಂತೆ ಏನು ಬಂತು? ನಮ್ಗೆ ಏನಿಲ್ಲ ಸರ್, ಡ್ಯಾನ್ಸ್ ಮೂಮೆಂಟ್ ಬರುತ್ತೆ ಆ ಟೈಮಲ್ಲಿ ಮ್ಯೂಸಿಕ್ ಕೇಳಿದ್ರೆ. ಸೊ ಅದೊಂದು ಪೋರ್ಷನ್ ಮಾತ್ರನೇ ಡ್ಯಾನ್ಸ್ ಇದ್ದಿದ್ದು ನಮಗೆ. ಓವರಾಲ್ ರೆಗ್ಯುಲರ್ ಸಿನಿಮಾ ಥರ ಒಂದು ಡ್ಯಾನ್ಸ್ ನಂಬರ್ ಆಗಲಿ, ಒಂದೇನೋ ಐಟಮ್ ಸಾಂಗ್ ಆ ಥರದ್ದೇನಿಲ್ಲ. ಸೊ ಇದು ಕತೆ ಒಳಗಡೆ ಇರಬೇಕಾಗಿರೋದ್ರಿಂದ ಸೊ ನಾನೇ ಜಾಸ್ತಿ ತಿಳ್ಕೊಂಡು, ನಾನೇ ಜಾಸ್ತಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ ನಾನೇನೋ ತಗೊಟ್ಟು ಏನೋ ಇನ್ನೇನೋ ಆಗಿ ಹಾಳಾಗಿ ಎಡಿಟ್ ಮಾಡೋಕ್ಕಾಗ್ದಿರ ಆಗೋ ರೀತಿ ಇರಲಿಲ್ಲ ಅದು. ಯಾಕಂದರೆ ನಾನು ಕಥೆಯಲ್ಲೇ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಅದ್ರ ಪ್ರಕಾರನೇ ಮಾಡಿದ್ದೀವಿ. ತುಂಬ ಅದಕ್ಕೆ ಸುಮಾರು ಟೈಮ್ ತೊಗೊಂಡಿದ್ವಿ. ಅದೇನು ನೀವು ಹೇಳಿದ್ರಿ ಟ್ರೈಬಲ್ ವರ್ಸಸ್ ಕ್ಲಾಸಿಕಲ್, ಆ ಥರನೇ ಒಂದಷ್ಟಿದೆ. ಆ ಥರ ಜುಗಲ್ಬಂದಿ ಥರ ಒಂದು ಬಿಟ್ಟಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು. ಅದು ನಾವು ಒಂದೇ ದಿನಕ್ಕೆ ಅಚೀವ್ ಮಾಡೋಕ್ಕಾಗಲಿಲ್ಲ. ಅದು ಒಂದು ಸಿಂಗಲ್ ಶಾಟ್ ಥರ ಇದೆ. ಒಂದು ಮುಕ್ಕಾಲು ಭಾಗ ಸಿಂಗಲ್ ಶಾಟ್ ಮಾಡಿದ್ದೀವಿ. ಅದು ಒಂದು 7-8 ಡೇಸ್ವರೆಗೂ ಶೂಟ್ ಮಾಡಿದ್ವಿ ನಾವು ಓವರಾಲ್ ಸಾಂಗು. ಅದರಲ್ಲಿ ಈ ಪೋರ್ಷನ್ ಮಾತ್ರನೇ 4 ದಿನ ಟೈಮ್ ತೊಗೊಂಡ್ವಿ. ಅಂದರೆ ಈವ್ನಿಂಗ್ 5:30 to 6:30. ಅದು ನಮ್ಮ ಕ್ಯಾಮ್ರಾಮನ್ ಅದರಲ್ಲಿ ತುಂಬ ಪರ್ಟಿಕ್ಯುಲರ್. ಅವರು ಆ ಟೈಮಲ್ಲಿ ಮಾಡಬೇಕಷ್ಟೆ. ಅಂದರೆ ನೈಟ್ ಅನ್ನೋ ಸೀಕ್ವೆನ್ಸ್ಗೆ, ಅದು ಸಿನಿಮ್ಯಾಟಿಕ್ ಇದು ಫೀಲ್ಗೆ ತುಂಬ ಗುದ್ದಾಟ. ಅದೊಂದು ಟೈಮ್ಗೆ ನಾವು ಬೆಳಗಿನ ಜಾವ 5 ಗಂಟೆ 5:45ಗೆ ಶಾರ್ಟ್ ಇಟ್ಟರೆ 6:15ವರೆಗೂ ತೆಗಿಬೋದು ಅದು. ಆಮೇಲೆ ಸಾಯಂಕಾಲ 5:45 ಇಟ್ಟರೆ 6:15ವರೆಗೂ. ಇಷ್ಟು ಟೈಮಲ್ಲಿ ಮಾತ್ರನೇ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದೆ ಆ ಪೋರ್ಷನ್ ಮಾತ್ರ. ಅದಕ್ಕೆ 4 ದಿನ ಶೂಟ್ ಮಾಡ್ತಿದ್ವಿ. ಈಗ ಯಾವುದೇ ಒಂದು ನೃತ್ಯ ಅಂತ ಹೇಳಿದ್ರೆ ಅಥವಾ ಡ್ಯಾನ್ಸ್ ಅಂತ ಹೇಳಿದ್ರೆ ಈ ಜನರಲ್ ಸಿನಿಮಾಗಳಲ್ಲೆಲ್ಲ ಪಬ್ಬು ಗಿಬ್ಬಲ್ಲಿ ಒಂದು 4 ಲೈಟ್ ಹಾಕ್ಸಿ ಟಪಂಗುಚ್ಚಿ ಹಾಕ್ಸ್ಬಿಡ್ಬೋದು. ಸೊ ಈ ಕಾಂತಾರ ಪಾಠವನ್ನೆಲ್ಲ ಆಗಾಗಲ್ಲ. ಯಾಕಂದರೆ ಕತೆಗೆ ತಕ್ಕಂತೆ ಅಲ್ಲಿನ ಡ್ಯಾನ್ಸ್ ಬೇಕಾಗುತ್ತೆ. ಅಲ್ಲಿ ವೇಷಭೂಷಣ ಆಗಿರ್ಬೋದು. ಸೊ ರಿಷಬ್ ಶೆಟ್ಟಿ ಡೋಲ್ ಬಡ್ಕೊಂಡು ಸೊ ಆ ಒಂದು ವಾತಾವರಣದಲ್ಲಿ ಆ ಮಾಡುವಂಥದ್ದು, ಒಂದು ಚೂರು ಒಬ್ಬರು ಮಿಸ್ ಆದರೂ ಕೂಡ ಮತ್ತೆ ರೀಟೇಕ್ ಆಗಬೇಕಾಗುತ್ತೆ ಸಾಂಗ್. ಯಾಕಂದರೆ ಇಡೀ ಯಾವುದೇ ಸಿನಿಮಾದಲ್ಲಿ ಆಗಿದ್ರೆ ತುಂಬ ಕ್ಲೋಸಪ್ಪಲ್ಲಿ ಡ್ಯಾನ್ಸ್ ಮಾಡಿಸ್ಕೈ ಬಿಡ್ತಾರೆ. ಆದರೆ ಇದರಲ್ಲಿ ಹಂಗಲ್ಲ. ಇಡೀ ಚಿತ್ರದಲ್ಲಿ ಇಡೀ ಸೆಟ್ಟನ್ನೇ ಕವರ್ ಮಾಡಿರುವಂಥದ್ದು. ಸೊ ಆ ರೀತಿ ಇದ್ದಾಗ ನಿಮ್ಗೆ ಎಷ್ಟು ರಿಸ್ಕ್ ಅನ್ನಿಸ್ತು? ಇಲ್ಲ ಸರ್, ಬೇರೆ ಸಿನಿಮಾನೂ ಅದದೇ ಸಿನಿಮಾಗಳಿಗೆ ಅದಾದ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಇವಕ್ಕೆ ಹಂಗೆ ನೀವು ಹೇಳ್ದಂಗೆ ಆಗಲ್ಲ, ಹಂಗೆ 4 ಲೈಟ್ ಆ ಥರ ಆಗಲ್ಲ. ಅದಕ್ಕೇನು ಪ್ರಿಪ್ರೇಷನ್ ಇರಬೇಕು, ಅದಿರಲೇಬೇಕು. ಬಟ್ ಈ ಸಿನಿಮಾಗೆ ಮೇಜರಾಗಿ ಏನಾಯ್ತು ಅಂದರೆ, ನಮಗೆ 1000 ಜನ ಇದ್ದರು. ಸೊ ಆ 1000 ಜನನ ಒಂದು ಕಡೆ ಅಸೆಂಬಲ್ ಮಾಡಿ ಅವ್ರಿಗೆಲ್ಲ ಪೊಸಿಷನ್ ಕೊಟ್ಟು, ಪಾಪ ಜೂನಿಯರ್ ಆರ್ಟಿಸ್ಟ್ಗೆಲ್ಲ ತುಂಬ ಹಿಂಸೆ ಕೊಟ್ಟಿದ್ದೀವಿ. ಹಿಂದೆ ಫ್ಲ್ಯಾಗ್ ಹಿಡ್ಕೊಳ್ಳೋದು ಅದೆಲ್ಲ ನಿಂತ್ಕೊಂಡು, ಈ ಕಡೆ ಆಪೋಸಿಟಲ್ಲಿ ಕ್ಲಾಸಿಕಲ್ ಡ್ಯಾನ್ಸರ್ಸ್ಗೆ ಬೇರೆ ಅವರಿಂದಗಡೆ ಒಂದಷ್ಟು ಜನ, ಆಮೇಲೆ ಈ ರಾಜರು ಎಲ್ಲ ಇದ್ರಲ್ಲ ಅವ್ರನ್ನೆಲ್ಲ ಒಂದೊಂದು ಪೊಸಿಷನ್. ಅಂದರೆ ತುಂಬ ನಾವು ಅಂದರೆ ಈಸಿಯಾಗಿ ಕೆಲಸ ಆಗ್ತಾಯಿರಲಿಲ್ಲ. ಕೆಲಸ ಎಲ್ಲನೂ ಕಾಮನೇ, ಬಟ್ ಕೆಲಸ ಮಾತ್ರ ತುಂಬ ರಿಸ್ಕು. ಆಮೇಲೆ ಟೈಮು ತುಂಬ, ನಾವು ಮಧ್ಯಾಹ್ನ ಊಟ ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಪೊಸಿಷನ್ಗಳು ಕೊಡೋಕ್ಕೆ ಒಂದು 3-3:30 ಅಂದ್ಕೊಳ್ಳಿ. ಅದು ಪೊಸಿಷನ್ ಟೇಕ್ ಮಾಡೋಷ್ಟೊತ್ತಿಗೆ 5:15ಗೆ ಎಲ್ಲ ಕರೆಕ್ಟಾಗಿ ಸೆಟ್ಲಾಗಿರೋರು. ಅಂದರೆ ಹಿಂದೆಗಡೆ ಫೈರ್ ಎಲ್ಲ ಇಟ್ಕೊಂಡಿದ್ರು ಈ ಕಡೆ. ಅದೇನಾಗ್ಬಿಡುತ್ತೆ, ನಿಮ್ಗೆ ಒಂದೊಂದ್ಸಲಿ ಒಬ್ಬರಿಂದ ಒಬ್ಬರು ನಿಂತ್ಕೊಂಡ್ರೆ ಫೈರ್ ಒಂದು ಲೈನ್ ಥರ ಆಗ್ಬಿಡುತ್ತೆ. ಸೊ ನೀವು ಫೈರ್ ಅಂಟಿಸೋರು ಗೊತ್ತಾಗಲ್ಲ ಎಲ್ಲಿ ನಿಂತಿದ್ದಾನೆ ಅಂತ. ಅದು ಫೈರ್ ಅಂಟಿಸ್ಕೊಂಡ್ಮೇಲೆ ಅವನ್ನೆಲ್ಲರೂ ಡಿವೈಡ್ ಮಾಡಿ ಅದು ಸೋರ್ತಾ ಇರುತ್ತೆ. ಅದೇನು ಎಣ್ಣೆ ಒಯ್ದಿರ್ತಾರೆ ಅದೆಲ್ಲ ಸೋರ್ತಾ ಇರುತ್ತೆ. ಎದುರುಗಡೆ ಇರೋನು ಮೈ ಮೇಲೆ ಬೀಳ್ತಾ ಇರುತ್ತೆ. ಸೊ ಈ ಥರ ಎಲ್ಲ ರಿಸ್ಕಿ ಇತ್ತು. ಅದೇನು ತೊಂದರೆ ಆಗ್ದಿರಾ ಸ್ವಲ್ಪ ಹುಷಾರಾಗಿ ಮಾಡಿದ್ದೀವಿ. ಹುಷಾರಾಗಿ ರಿಸ್ಕ್ ತಗೊಂಡೇ ಮಾಡಿದ್ದೀವಿ ನೀವು ಹೇಳ್ದಂಗೆ. ಹಿಂದಿನ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಸರ್ ಸಿಂಗಾರ ಸಿರಿ ಅಂತೇಳಿ ರೊಮ್ಯಾಂಟಿಕ್ ಸಾಂಗಲ್ಲೆಲ್ಲ ಫುಲ್ಲು ಮೋಜಿ ಮಸ್ತಿ ಮಾಡಿದ್ರು. ಸೊ ಈ ಸೀನಲ್ಲಿ ಪೌರಾಣಿಕ, ಸೊ ಕತೆಗೆ ತಕ್ಕಂತೆ ನೃತ್ಯ ಮಾಡಬೇಕಾಗುತ್ತೆ. ಸೊ ಆ ರೀತಿ ಹೇಳಿದಾಗ ನಿಮ್ಮ ಹತ್ರ ಯಾವ ರೀತಿ ಡಿಸ್ಕಷನ್ ಆಗ್ತಾಯಿತ್ತು? ಅಂದರೆ ಒಂದು ಸೀನ್ ಶೂಟ್ ಆಗಬೇಕು ಅಂದರೆ ಬಿಫೋರ್ ಯಾವ ರೀತಿ ತಯಾರಿ ಆಗ್ತಾಯಿತ್ತು? ಸರ್ ಆಯಿತು, ಸುಮಾರು ತಯಾರಿ ಆಗಿದೆ. ಇದಕ್ಕೆ ನಮ್ಮ ಕೊಲ್ಲೂರು ದೇವಸ್ಥಾನ ಇದೆಯಲ್ಲ, ಅಲ್ಲಿನ ಪ್ರಧಾನ ಅರ್ಚಕರು ಬಂದು ಏನೇನು ಪ್ರೋಸೆಸ್ ಇದೆ, ಬ್ರಹ್ಮಕಲಶ ಮಾಡಬೇಕಂದ್ರೆ ಏನು ಮಾಡಬೇಕು, ಅದೆಲ್ಲ ಪ್ರೋಸೆಸ್ ಎಲ್ಲ ನಾವು
3-4 ಡೇಸ್ ಮುಂಚೆನೇ ಅವ್ರ ಹತ್ರ ಅದನ್ನೆಲ್ಲ ಒಂದು ಲಿಸ್ಟ್ ತೊಗೊಂಡು ನಾನು ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ನಾನು ಅದಕ್ಕೆ ಕಂಪೋಸ್ ಮಾಡಿ ಏನು ನನಗೆ ಸಾಂಗ್ ಕಳಿಸಿದ್ರು ಅದ್ರ ಮೇಲೆ ಕಂಪೋಸಿಂಗ್ ಅದು ಏನು ಕಂಪೋಸಿಂಗ್ ಅಂದರೆ ಅದೇ ಊಟ ಮಾಡೋದು ಎಲ್ಲ ಸೀನ್ಗಳು ಸೀನ್ ವೈಸ್ ಎಲ್ಲ ನಾನು ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಡ್ಯಾನ್ಸರ್ಸ್ನ ಇಟ್ಟು ಅದನ್ನು ಪ್ರಿವ್ಯೂಸ್ ಮಾಡಿ ಅದನ್ನು ಶೂಟ್ ಮಾಡಿ ನಾನು ಅದನ್ನು ಅವ್ರಿಗೆ ಅದನ್ನು ತೋರಿಸಿ ಆಮೇಲೆ ಇದೆಲ್ಲ ಇದಿದೆ ನಮ್ಮ ಇದರಲ್ಲಿ ಇದೆ ಅಂದಮೇಲೆ ಓಕೆ ಪ್ರೊಸೀಡ್ ಅಂದಮೇಲೆ ನಾವು ಅದನ್ನು ಶೂಟ್ ಮಾಡಿದ್ದು. ಸೊ ಈಗ ಭೂಷಣ್ ಅವ್ರಿಗೆ ಕಾಂತಾರ ಒನ್ ಸೂಪರ್ ಹಿಟ್ ಆದ ಬಳಿಕ ಪರಭಾಷೆಯಿಂದನೂ ಕೂಡ ಆಫರ್ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ, ಆ ರೀತಿ ನಿಮ್ಮ ಮಾತು ಕೇಳೋಕ್ಕೆ ಚೆನ್ನಾಗಿದೆ, ಇನ್ನೂ ಬಂದಿಲ್ಲ ಬರ್ತಾ ಇದೆ. ಸುಮಾರು ಕಡೆ ನಂಬರ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ನನಗಿನ್ನೂ ನನಗಿವ್ರಿಗೂ ಬಂದಿಲ್ಲ, ಬರ್ಬೋದು. ಸೊ ಕಾಂತಾರ ಒನ್ ಬಳಿಕ ಮುಂದಿನ ಸಿನಿಮಾ ಯಾವುದು ಭೂಷಣ್ ಅವ್ರದ್ದು? ಸೊ ಒಪ್ಕೊಂಡಿರುವಂಥ ಸಿನಿಮಾ ಸರ್ ನಡೀತಾ ಇದೆ ಸರ್. ಈಗ KD ಇದೆ ಸಿನಿಮಾ ಶೂಟ್ ಆಗಿರೋದು, ಅದೆಲ್ಲ ಸಾಂಗ್ ಎಲ್ಲ ಶೂಟ್ ಆಯ್ತು ಆಲ್ರೆಡಿ. KD ಇದೆ, ಅಣ್ಣ ಫ್ರಮ್ ಮೆಕ್ಸಿಕೋ ಅಂತಿದೆ, ಆಮೇಲೆ ನಮ್ಮ ಏನು ಕಲ್ಟ್ ಇದೆ, ಸುಮಾರು ಸಿನಿಮಾಗಳು ಶೂಟ್ ಮಾಡಿರೋದೆಲ್ಲ ಬ್ಯಾಲೆನ್ಸ್ ಇದೆ. ನಂದು ಈ ವರ್ಷದಲ್ಲಿ ಸಾಂಗ್ಗಳು ಕಮ್ಮಿ ರಿಲೀಸ್ ಆಗಿರೋದು. ಸೊ ಅದರಲ್ಲಿ ಇದು ಮೊದಲನೇ ಚಿತ್ರ, ಸಿನಿಮಾನೇ ರಿಲೀಸಾಗಿ ಸಿನಿಮಾ ಇಟ್ಟಾಗಿದೆ. ನೋಡ್ಬೇಕು, ಆಲ್ರೆಡಿ ವರ್ಷನೇ ಮುಗೀತಾ ಬಂತು. ಸೊ ನೋಡ್ಬೇಕು ಸರ್ ಈಗ. ಸೊ ಈಗ ಭೂಷಣ್ ಮಾಸ್ಟರ್ ಅಂದ ತಕ್ಷಣ ನಮಗೆಲ್ಲ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಜನರಲಾಗಿ ಅಷ್ಟೇ ಗೊತ್ತು, ಈ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಸ್ಟರು ಈ ಸಿನಿಮಾ. ಸೊ ಅವರು ಮೂಲತಃ ಯಾವ ಊರು, ಏನು ಓದಿದ್ದಾರೆ, ಸ್ವಲ್ಪ ಅವರು ಬೆಳೆದು ಬಂದ ಹಾದಿ ಹೇಗಿದೆ? ಏನು ಸರ್, ನಾನು ಬೆಂಗಳೂರೇನೆ, ಓದಿರೋದು ಕಮ್ಮಿನೇ. ಇದು ಡ್ಯಾನ್ಸಲ್ಲಿ ತಿಳ್ಕೊಂಡಿರೋದು ಜಾಸ್ತಿ ಇದೆ ಅಂತ ಅನಿಸುತ್ತೆ, ತಿಳ್ಕೊಂಡಿರೋದಷ್ಟೇ. ಅದೇ ನಾನು ರೀಸೆಂಟಾಗಿ ನನ್ನ ಹಿಟ್ ಅಂದರೆ ಹಿತ್ತಲಕ್ಕ ಕರಿಬೇಡ ಮಾವ, ಆ ಸಾಂಗ್ ಆದಮೇಲೆ ನನಗೆ ಪ್ರಭು ಮಾಸ್ಟರ್ ಕರೆದಿದ್ರು. ನಾನು ಕಷ್ಟಪಟ್ಟು ಬಂದಿದ್ದೀನಿ, ಅವೆಲ್ಲ ಏನು ವೇಸ್ಟ್ ಸರ್, ಅವೆಲ್ಲ ಏನು. ಇವಾಗ ಒಂದು ರೇಂಜಲ್ಲಿ ಇದ್ದೀನಿ, ಪರವಾಗಿಲ್ಲ. ನಾನಂತೆ ಏನೋ ಒಂದು ಡ್ಯಾನ್ಸು ನಮ್ಮ ಕನ್ನಡದಲ್ಲಿ ಒಂದಷ್ಟು ಸಾಂಗ್ಸು ಎಲ್ಲ ಒಂದಷ್ಟು ಪ್ರೂವ್ ಮಾಡ್ಕೊಂಡಿದ್ದೀನಿ. ನನ್ನ ಫಸ್ಟ್ ಸಾಂಗು ಚುಟು ಚುಟು ಕನ್ನಡದಲ್ಲಿ 100 ಮಿಲಿಯನ್ ಆಗಿರೋ ಮೊದಲನೇ ಸಾಂಗ್ ಅದು. ಆಮೇಲೆಲ್ಲ ಆಯಿತು. ನನ್ನ ಓವರಾಲ್ ಸಾಂಗೆ ನಾನು ಮಾಡಿರೋ ಸಾಂಗಲ್ಲಿ 4 ಸಾಂಗು 100 ಮಿಲಿಯನ್ ಆಗಿದೆ. ಸೊ ಸಾಕು ಅನ್ಸುತ್ತೆ. ಯಶಸ್ವಿ ಡ್ಯಾನ್ಸ್ ಮಾಸ್ಟರ್ ಅಂತೇಳಿ ನೀವು ಇದ್ದ ಸಿನಿಮಾಗಳೆಲ್ಲ ಸಾಂಗ್ಗಳೆಲ್ಲ ಸೂಪರ್ ಹಿಟ್ ಏನು? ಹಂಗೇನಿಲ್ಲ ಸರ್, ಏನಾಗ್ಬಿಡುತ್ತೆ, ನಾನು ಒಂದ್ಸಲಿ ಹಿಟ್ ಕೊಟ್ಟರೆ ಬೇರೆ ಹಿಟ್ ಸಾಂಗ್ ಎಲ್ಲ ನಾನು ಹುಡ್ಕೊಂಬರುತ್ತೆ. ಹಂಗೆ ಈಗ ನಮ್ಮ ಕಡೆ ಹೇಳ್ತಾರೆ, ಕೆಲವ್ರು ಕಾಲ್ಗುಣ ಅಂತಾರೆ. ಅಂದರೆ ಏನಾದರೂ ಏನೋ ಒಂದು ಒಳ್ಳೆ ಶುಭ ಕಾರ್ಯದಲ್ಲಿ ಯಶಸ್ಸು ಸಿಕ್ತು ಅಂದರೆ ಅವ್ನ ಕಾಲ್ಗುಣ ಏನು ಅಂತ. ಆ ರೀತಿ ನೀವು ಮಾಡಿದಂಥ ಸಿನಿಮಾಗಳ ಹಾಡುಗಳೆಲ್ಲ ಸೂಪರ್ ಹಿಟ್ ಅಂತ ಹೇಳಿದ್ರೆ ಅದು ನಿಮ್ಮ ಕಾಲ್ಗುಣ ಏನು? ಇರ್ಬೋದು ಸರ್, ನಾನು ಯಾವುದ್ರಲ್ಲಿ ಇಲ್ಲ ಅದೆಲ್ಲ ಫ್ಲಾಪ್ ಅಂತ, ಅದೆಲ್ಲ ಒಳ್ಳೆ ಗುಣ ಇಲ್ಲ. ಒಳ್ಳೆದನ್ನು ಮಾತ್ರ ತೊಗೋಬೇಕು ಸರ್, ಜೀವನದಲ್ಲಿ ಕೆಟ್ಟದನ್ನು ಬಿಟ್ಟು ಹೋಗ್ತಾ ಇರ್ಬೇಕು ಮುಂದಕ್ಕೆ. ಕರೆಕ್ಟ್. ಅಂದರೆ ಖುಷಿ ಆಗುತ್ತೆ ಸರ್. ಅಂದರೆ ಈಗ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಚಿಕ್ಕ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ, ಔಟ್ಪುಟ್ ನನ್ನ ಕಡೆಯಿಂದ ಏನು ಸಾಧ್ಯ, ಬೆಸ್ಟ್ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಅದನ್ನು ನಾನು ಟ್ರೈ ಮಾಡ್ತೀನಿ. ಎಲ್ಲ ಇದರಲ್ಲೂ ಇನ್ವಾಲ್ವ್ ಆಗ್ತೀನಿ, ಕಾಸ್ಟ್ಯೂಮಲ್ಲಿ ಇನ್ವಾಲ್ವ್ ಆಗ್ತೀನಿ, ಡ್ರೆಸ್ಸಿಂಗು, ವಿಷುವಲ್ ಎಲ್ಲದರಲ್ಲಿ ಇನ್ವಾಲ್ವ್ ಆಗ್ತೀನಿ. ನನ್ನ ಕಡೆಯಿಂದ ಈಗ ನಾನು ಸಾಂಗ್ ಮಾಡ್ತಾಯಿದ್ದೀನಿ ಅಂದರೆ, ಈಗ ನೀವು ಹೇಳ್ದಂಗೆ ಕಾಲ್ಗುಣ, ಅದು ಕಾಲ್ಗುಣ ಅಲ್ಲ ಸರ್, ನಾನು ಕಷ್ಟಪಟ್ಟಿದ್ದಿಲ್ಲ ಹಾರ್ಡ್ ವರ್ಕ್, ಅದು ಯಾರ್ದು ಕಾಲ್ಗುಣದಿಂದ ಏನೂ ಆಗಲ್ಲ ಸರ್, ಕಷ್ಟ ಹಾರ್ಡ್ ವರ್ಕ್. ಟೈಮಲ್ಲಿ ಅದೃಷ್ಟನೂ ಕೂಡ ಕೈ ಹಿಡಿಯುತ್ತೆ. ಸೊ ನಮ್ಮ ಶ್ರಮ ಎಷ್ಟು ಇಂಪಾರ್ಟೆಂಟು, ಅದರಲ್ಲಿ ಲಕ್ಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳೋದನ್ನ ಕರೆಕ್ಟು. ಹೂ ಅಂದರೆ ನಾನು ಮುಗಿಸ್ಬೋದು. ಏನಂದರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅದ್ರ ಮೇಲೆ ಅದೃಷ್ಟ ಲಕ್ಷ್ಮಿ ಬರೋದು ಸರ್. ಅದು ಇಲ್ಲ ಸುಮ್ಮನೆ ಕೂತಿರೋರಿಗೆ ಯಾರಿಗೆ ಬರೋದು ಸರ್. ಇವಾಗ ರಾತ್ರಿ ಸ್ಟಾರ್ ಆದರೆ ಮಾರನೇ ರಾತ್ರಿಗೆ ಅವ್ನು ಮುಳುಗೋಗಿರ್ತಾನೆ, ಅವನು ಇರಲ್ಲ. ಈಗ ಕಷ್ಟಪಟ್ಟು ಬಂದಿರ್ತಾನೆ ನೋಡಿ, ಅಷ್ಟು ಸ್ಟ್ರಗಲ್ ಮಾಡಿರ್ತಾನಲ್ಲ, ಅದೇ ಉಳಿಯೋದು. ಈಗ ಕಾಂತಾರ ಒನ್, ಸೊ ಚಿತ್ರಮಂದಿರಗಳಲ್ಲಿ ಟಿಕೆಟೇ ಸಿಗ್ತಾ ಇಲ್ಲವಂಥದ್ದು ಆಡಿಯನ್ಸ್ಗಳು. ಸೊ ನಾಳೆ ಟಿಕೆಟ್ನ ಇವತ್ತು ತೊಗೊಂಡು ಹೋಗ್ತಾ ಇರುವಂಥದ್ದು. ಸೊ ಈ ರೀತಿಯ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ನೀವು ಒಂದು ಭಾಗ ಆಗಿರುವಂಥದ್ದು. ಸೊ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಸರ್ ಖುಷಿ ತುಂಬ ಇದೆ. ಬಟ್ ನಾನು ಅದೇ ಈ ಮೂಲಕ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನನ್ನ ಹತ್ರ ಟಿಕೆಟ್ ಕೇಳಬೇಡಿ, ನನ್ನ ಹತ್ರ ಟಿಕೆಟ್ ಇಲ್ಲ. ಎಲ್ಲ ಫೋನ್ ಮಾಡಿ ಟಿಕೆಟ್ ಕೇಳ್ತಾರೆ ಸರ್. ಇಲ್ಲ, ದಯವಿಟ್ಟು ನಾಡಿದ್ದು ಕೇಳಿ, ಆಚರಣೆದು ಕೇಳಿದೆ. ನಾನು ಈಗ ಏನಾಗುತ್ತೆ, ಪ್ರೊಡಕ್ಷನ್ ಅವ್ರಿಗೆ ನಾನು ಕೇಳೋಕ್ಕಾಗತ್ತೆ, ಸರ್ ಟಿಕೆಟ್ ಕೊಡಿಸಿ, 4 ಟಿಕೆಟ್ ಕೊಡಿಸಿ, 5 ಟಿಕೆಟ್ ಆಗಲ್ಲ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಫೈನಲಿ ಸೊ ರಿಪಬ್ಲಿಕ್ ಕನ್ನಡದ ಮೂಲಕ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಸೊ ನೀವು ಕಾಂತಾರವನ್ನು ಡ್ಯಾನ್ಸ್ ಮಾಸ್ಟರ್ ಕೂಡ, ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸರ್ ಮೇಯ್ನಾಗಿ ಏನು ಹೇಳ್ತೀನಿ, ಪೈರಸಿ ಮಾಡಬೇಡಿ. ಆಮೇಲೆ ನಿಮ್ಮ ಖುಷಿಗೆ ಏನು ಒಂದು ಫೋಟೋ ಗಿಟ್ಟ ತೆಗ್ದಾಕ್ತಾರೆ, ಎಲ್ಲ ಟೈಟ್ಲ್ ಬಂದರೆ ತೆಗ್ದಾಕ್ತಾರೆ. ನೀವು ಇಡೀ ಸೀನ್ಗಳನ್ನೇ, ನಾನೊಂದು ಗ್ರೂಪಲ್ಲಿ ಇದ್ದೀನಿ, ನಮ್ಮ ಹೊಂಬಾಳೆ ಇದು ಗ್ರೂಪಲ್ಲಿ ಪೈರಸಿ ಆಗ್ತಿರೋ ಗ್ರೂಪಲ್ಲಿ. ಏನು ಸರ್, ಒಂದೊಂದು ಸೀನ್ 2 ಸೀನ್ ಫುಲ್ ಸಾಂಗ್ಗಳನ್ನ ಹಂಗಂಗೆ ಶೂಟ್ ಮಾಡಿ ಆಗ್ತಾರೆ. ಏನು ನಿಮ್ಗೆ ಏನು ಸಿಗುತ್ತೆ ಅದರಿಂದ? ವ್ಯೂಸ್, ಆ ವ್ಯೂಸಿಂದ ಏನಾದರೂ ನಿಮ್ಗೆ ಉಪಯೋಗ ಆಗುತ್ತಾ? ವ್ಯೂಸ್ ಅಷ್ಟೇ, ಏನು ಯಾರಿಗೂ ನಿಮ್ಗೆ ಲಾಭ ಇಲ್ಲ. ಸಿನಿಮಾದವ್ರು ಅಷ್ಟು ಕಷ್ಟಪಟ್ಟು 2 ವರ್ಷ ಸರ್, 2 ವರ್ಷ ಶೂಟ್ ಮಾಡಿರೋದು ಸಿನಿಮಾ. ಸುಮ್ಮನೆ ತಮಾಷೆ ಎಲ್ಲ. ಒಂದೊಂದು ಸೀನ್ ಶೂಟ್ ಮಾಡೋಕ್ಕೆ ಒಂದೊಂದು ದಿನ, ನಾನು ಹೇಳ್ತಾ ಇದ್ದೀನಿ 4, ಅದೊಂದು ಬಿಟ್ಟು ಮಾಡೋಕ್ಕೆ ನಾವು 4 ದಿನ
ಮತ್ತು ನಮಗೇನು ಉಚ್ಚಾಟನ, ನೀವು ಸುಮ್ಮನೆ ಮೊಬೈಲಲ್ಲಿ ಹಿಂಗೆ ರೆಕಾರ್ಡ್ ಮಾಡಿ ಹಿಂಗೆ ಹಾಕ್ಬಿಟ್ರೆ ಅದರಿಂದ ಎಷ್ಟು ಜನರ ಶ್ರಮ ಇದೆ, ಸಾವಿರಾರು ಜನ ಇದ್ದಾರೆ ಸರ್. ಅಲ್ಲಿ ಬಂದಿದ್ದ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಬಿಸಿಲು ಇಲ್ಲೆಲ್ಲ ಬೊಬ್ಬೆ ಬಂದುಬಿಟ್ಟಿರೋದು, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಹಾಳು ಮಾಡ್ತಾಯಿದ್ದೀರಾ ಅಂತ ನನಗೆ ಕೆಲವ್ರು ಯಾರ್ಯಾರು ಅದನ್ನು ಶೂಟ್ ಮಾಡಿ ಅದನ್ನು ಹಂಗೆ ಹಾಕ್ತಾಯಿದ್ರು, ದಯವಿಟ್ಟು ಅದನ್ನು ಮಾಡೋಕ್ಕೋಗ್ಬೇಡಿ. ಸಿನಿಮಾ ಅದೇನು ಖುಷಿ, ನೀವು ಸಿನಿಮಾ ನೋಡಿನೇ ಆಗ್ತಾಯಿದ್ದೀರಾ, ಖುಷಿ ಪಡಿ, ಸಿನಿಮಾನ ಎಂಜಾಯ್ ಮಾಡಿ, ಇನ್ನೂ 4 ಜನಕ್ಕೆ ಹೇಳಿ ಬಂದು ಸಿನಿಮಾ ನೋಡಲಿ, ಅಷ್ಟು ಮಾತ್ರ ಮಾಡಿ ಅಂತ ಹೇಳ್ಕೊಳ್ತೀನಿ. ಕೊನೆಯದಾಗಿ ನಂದೊಂದು ಕುತೂಹಲದ ಪ್ರಶ್ನೆ. ಸೊ ಇದು ನಿಜ ಅನ್ಬೇಕಾ ಅಥವಾ ಅದು ಆ ಕ್ಷಣಕ್ಕೆ ಆಗಿರೋದು ಗೊತ್ತಿಲ್ಲ. ಸೊ ಒಂದಷ್ಟು ಚಿತ್ರಮಂದಿರಗಳಲ್ಲಿ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾರೆ. ಅದು ಕೆಲವರು ಹೇಳ್ತಾರೆ ಅದು ಸೋಷಿಯಲ್ ಇನ್ಫ್ಲೂಯೆನ್ಸರು ಬೇಕಂತ ಜನರನ್ನ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಆ ರೀತಿ ಆಡ್ತಾರೆ ಅನ್ನೋದು. ಕೆಲವರು ಹೇಳ್ತಾರೆ ಇಲ್ಲ ಅದು ದೈವ ಬರೋದು, ಕೆಲವರು ಆ ಕ್ಷಣಕ್ಕೆ ಹಂಗೆ ಆಗ್ಬಿಡುತ್ತೆ ಅನ್ನೋಂಥದ್ದು. ಈ ಥರದ್ದೆಲ್ಲ ಬೆಳವಣಿಗೆಗಳು ನೋಡಿದಾಗ ನೀವು ನೋಡಿರ್ಬೋದು, ಕೆಲವೊಂದಿಷ್ಟು ಥಿಯೇಟ್ರ್ಗಳು ಮುಂದೆಲ್ಲ ಉರುಳಾಡೋದು, ಕೆಲವರು ಬೆಂಕಿ ಹಿಡ್ಕೊಂಡು ಕಿರ್ಚಾಡೋದು ಮಾಡ್ತಿರ್ತಾರೆ. ಅಂದರೆ ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರೇ ಹೇಳಿದರು, ಅದು ದೈವ, ಆ ರೀತಿ ಅದು ಅನುಕರಣೆ ಮಾಡಬೇಡಿ, ಅದಕ್ಕೆ ಅದರದೇ ಆದಂಥ ಸಂಸ್ಕೃತಿ ಇದೆ, ಪರಂಪರೆ ಇದೆ ಎನ್ನುವಂಥದ್ದು ಅವರು ಕೂಡ ಹೇಳಿದರು. ಸೊ ಮತ್ತೆ ಈ ರೀತಿ ಇತ್ತೀಚಿನ ಬೆಳವಣಿಗೆ, ಕಾಂತಾರ 1 ರಿಲೀಸ್ ಆದಮೇಲೆ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ದೀವಿ ನಾವು. ಸೊ ಈ ಥರದ್ದೆಲ್ಲ ಬೆಳವಣಿಗೆ ನೋಡಿದಾಗ ಏನು ಅನಿಸುತ್ತೆ ಸರ್? ಗೊತ್ತಿಲ್ಲ ಸರ್ ಯಾರ್ಯಾರಿಗೆ, ಅದು ಕೆಲವೊಂದು ನಿಜ ಇರ್ಬೋದು, ಕೆಲವೊಂದು ಸುಮ್ಮನೆ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನು ಅಷ್ಟು ಐಡಿಯಾ ಇಲ್ಲ. ಬಟ್ ಯಾರ್ಯಾರು ನಿಜವಾಗ್ಲೂ ಮಾಡ್ತಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಪಾಪ. ಅವ್ರು ಗೊತ್ತಿಲ್ದಂಗೆ, ಅವರು ಅರಿವಿಲ್ದಂಗೆ ಆಗುವಂಥ ವಿಷಯಗಳವೆಲ್ಲ. ಕೆಲವರು ಸುಮ್ಮನೆ ಮೀಡಿಯಾಗೋಸ್ಕರ, ಪ್ರಮೋಷನ್ಗೋಸ್ಕರ, ಗೊತ್ತಿಲ್ಲ ಅದೇನು ವ್ಯೂಸ್ಗೋಸ್ಕರನೇ ಮಾಡ್ತಾರೆ, ಏನು ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಗೊತ್ತಿಲ್ಲ ಅದು ಏನು, ಅವ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾವು ಹೇಳಿದ್ದು ನಿಜ ಆಗಿದ್ರೆ ಓಕೆ, ಆದರೆ ಯಾರನ್ನೋ ಆಕರ್ಷಣೆ ಮಾಡ್ಲಿಕ್ಕೆ ಆ ರೀತಿ ಮಾಡೋದು, ಯಾವುದೋ ಒಂದು ಸಂಸ್ಕೃತಿ ಪರಂಪರೆಗೆ ಅವಮಾನ ಮಾಡ್ದಂಗೆ ಎನ್ನುವಂಥದ್ದು ಒಂದಿಷ್ಟು ಆಡಿಯನ್ಸ್ನ ಆರೋಪ. ತಪ್ಪು ಸರ್, ಹಂಗೆಲ್ಲ ಮಾಡಲೇಬಾರ್ದು. ಹೌದು ನಿಜ, ನೀವು ಹೇಳ್ದಂಗೆ ಸುಮ್ಮನೆ ವ್ಯೂಸ್ಗೋಸ್ಕರ ಈ ಸಿನಿಮಾನೇ ಶೂಟ್ ಮಾಡಾಕ್ದವ್ರೆ, ಇನ್ನು ಅವ್ರಿಗೋಸ್ಕರ ಅದು ಮಾಡಲ್ವ, ಅದು ತಪ್ಪು, ಹಂಗೆಲ್ಲ ಮಾಡಬಾರ್ದು ಸರ್. ಫೈನಲಿ ಈಗ ಕಾಂತಾರ 1 ಸೂಪರ್ ಹಿಟ್ ಆಗಿದೆ. ಸೊ ಆಗ್ತಾ ಇದೆ ಅನ್ನೋದಕ್ಕಿಂತ ಆಗೋಗಿದೆ ಸೂಪರ್ ಹಿಟ್. ಸೊ ಕಾಂತಾರ ಪಾರ್ಟ್ 2 ಬರುತ್ತೆ, 3 ಬರುತ್ತೆ? ಅಯ್ಯೋ ಸರ್, ಇದು ಡ್ಯಾನ್ಸ್ ಮಾಸ್ಟರ್ ಕೆಲಸ ಏನು ಗೊತ್ತಾ, ಸಾಂಗ್ ಎಲ್ಲ ರೆಡಿ ಆದಮೇಲೆ ಕರೀತಾರೆ, ಹೋಗಿ ಶೂಟಿಂಗ್ ಮಾಡಿಬರೋದು. ನೆಕ್ಸ್ಟ್ ಪಿಕ್ಚರ್ ಯಾವ್ದು ಮಾಡ್ತಾವ್ರೆ, ಆಮೇಲೆ ಅದ್ರದ್ದು ಕತೆ ರೆಡಿ ಇದೆಯಾ, ಇದಿದೆಯಾ, ಅದು ಏನು ಗೊತ್ತಾಗಲ್ಲ. ಯೂಶಲಿ ಯಾರು ಆರ್ಟಿಸ್ಟ್ ಇದ್ದಾರೆ ಅಂತಲೂ ಗೊತ್ತಾಗಲ್ಲ ನಮ್ಗೆ. ಆಮೇಲೆ ಏನು ಕತೆ ಹೇಳಲ್ಲ. ಈಗ ಫೈಟ್ ಮಾಸ್ಟರ್ ಅಂದರೆ ಅರ್ಜುನ್ ಮಾಸ್ಟರ್ಗೆ ಕತೆ ಹೇಳಿರ್ತಾರೆ, ಏನು ಹಿಂದೆ ಏನು ಅದು ಫುಲ್ ಹೇಳಿರ್ತಾರೆ, ಕತೆ ಹೇಳಿರ್ತಾರೆ. ಯಾಕಂದರೆ ಹೀರೋ ಏನು ಮಾಡಬೇಕು ಅದೆಲ್ಲ ಹೇಳಿರ್ತಾರಲ್ಲ. ನಮಗೇನು ಹೇಳ್ತಾರೆ ಹೇಳಿ, ಹಿಂದೆ ಏನಾಗಿರುತ್ತೆ, ಈ ಸಾಂಗ್ ಆದಮೇಲೆ ಏನಾಗುತ್ತೆ, ಅಷ್ಟೇ ನಮ್ಗೆ ಗೊತ್ತಿರುತ್ತೆ. ಸೊ ಅಷ್ಟು ಮಾತ್ರನೇ ನನಗೆ ಗೊತ್ತು. ಫೈನಲಿ ಒಳ್ಳೇದಾಗಲಿ. ಕಾಂತಾರ 1 ಸೂಪರ್ ಹಿಟ್ ಆಗಿದೆ. ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಫಾರಿನ್ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ರಿಷಬ್ ಶೆಟ್ಟರಿಗೆ. ಇಡೀ ಸಿನಿಮಾಗೂ ಕೂಡ ಫಿದಾಗಿದ್ದಾರೆ ನೋಡ್ಬಿಟ್ಟು. ಒಳ್ಳೇದಾಗಲಿ. ನಿಮ್ಮ ಮುಂದಿನ ಸಿನಿಮಾಗಳು ಆದಷ್ಟು ಬೇಗ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಸೊ ಇದಿಷ್ಟು ಏನು ಕಾಂತಾರ ಪಾರ್ಟ್ 1 ಡ್ಯಾನ್ಸ್ ಮಾಸ್ಟರ್ ಭೂಷಣ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಂಗಳಿ, ರಿಪಬ್ಲಿಕ್ ಕನ್ನಡ.